ಇವಾಗ ಎಲ್ಲಿ ನೋಡಿದ್ರು ಪೆನ್ ಡ್ರೈವ್ ಇದೆ ಹವಾ. ಸೊ ಪೆನ್ ಡ್ರೈವ್ ಸ್ಕ್ಯಾಮ್ ಒಂದ್ರ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಅದರದಕ್ಕಿಂತ ಮುಂಚೆ ಒಂದು ಮೇಜರ್ ಸ್ಕ್ಯಾಮ್ ಬಗ್ಗೆ ನೋಡೋಣ. ನೀವು ವಾಟ್ಸ್ಆಪ್ ಯೂಸ್ ಮಾಡ್ತಿರಲ್ವಾ, ಹಾಗಿದ್ರೆ ಈ ಸ್ಕ್ಯಾಮ್ ನಿಮ್ಗೂ ಆಗ್ಬೋದು. ಈ ಸ್ಕ್ಯಾಮ್ ಇಂದ ಬರೀ ನಿಮ್ ದುಡ್ಡು ಮಾತ್ರ ಅಲ್ಲ, ನಿಮ್ಮ ಫ್ರೆಂಡ್ಸ್ ದುಡ್ಡು ಕೂಡ ಸುಲಿಗೆ ಆಗ್ಬೋದು. ಅದು ಕೂಡ ಕೇವಲ ಒಂದು ಮಿಸ್ ಕಾಲ್ ನಿಂದ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಮತ್ತೆ ಜಾಸ್ತಿ ಜನಕ್ಕೆ ಈ ವಿಡಿಯೋನ ತಲುಪೋದಕ್ಕೆ ಹೆಲ್ಪ್ ಮಾಡಿ. ಯಾಕಂದ್ರೆ ಈ ಸ್ಕ್ಯಾಮ್ ಎಷ್ಟೊಂದು ಸ್ಮಾರ್ಟ್ ಮತ್ತೆ ಡೇಂಜರಸ್ ಆಗಿದೆ ಅಂದ್ರೆ ಇದು ಎಂತ ಬುದ್ಧಿವಂತರಿಗೆ ಬೇಕಾದ್ರೂ ಆಗ್ಬೋದು. ಇವತ್ತು ಇಂಡಿಯಾದಲ್ಲಿ ಪ್ರತಿ 10 ನಿಮಿಷಕ್ಕೆ ಒಂದು ಸೈಬರ್ ಕ್ರೈಮ್ ಆಗುತ್ತೆ. ಯಾಕಂದ್ರೆ ಟೆಕ್ನಾಲಜಿ ಎಲ್ಲರ ಹತ್ರನೂ ಇದೆ, ಆದ್ರೆ ಟೆಕ್ನಾಲಜಿನ ಸರಿಯಾದ ರೀತಿಯಲ್ಲಿ ಬಳಸೋ ಜವಾಬ್ದಾರಿ ಎಲ್ಲರಿಗೂ ಇಲ್ಲ. ಇವತ್ತು ಈ ಸ್ಮಾರ್ಟ್ ಫೋನ್ಗಳು ಕೇವಲ ಫೋನ್ಗಳಾಗಿ ಉಳ್ಕೊಂಡಿಲ್ಲ, ಇದು ನಮ್ಮ ವಾಲೆಟ್ ಕೂಡ ಹೌದು. ಹಾಗಿದ್ರೆ ಈ ವಾಲೆಟ್ ನ ಬಳಸ್ಕೊಂಡು ಸ್ಕ್ಯಾಮರ್ಸ್ ಹೆಂಗ್ ಸ್ಕ್ಯಾಮ್ ಮಾಡ್ತಾರೆ ನೋಡೋಣ. ನಿಮಗೊಂದು ಅನ್ನೋನ್ ನಂಬರ್ ಇಂದ ಕಾಲ್ ಬರುತ್ತೆ. ಆ ಕಡೆ ಇರೋ ವ್ಯಕ್ತಿ ಹೇಳ್ತಾನೆ, ನಿಮ್ಮ ನೆಟ್ವರ್ಕ್ ಇಶ್ಯೂಸ್ ಬಗ್ಗೆ ಮಾತಾಡೋದಕ್ಕೆ ಕಾಲ್ ಮಾಡಿರೋದು ಅಂತ. ನೆಟ್ವರ್ಕ್ ಇಶ್ಯೂಸ್ ಯಾರಿಗಿರಲ್ಲ ಹೇಳಿ? ನನಗೂ ನಮ್ಮ ಮನೇಲಿ ಕುತ್ಕೊಂಡ್ರೆ ನೆಟ್ವರ್ಕ್ ಸಿಗಲ್ಲ. ಸೊ ಅವರು ನಿಮ್ಮ ನೆಟ್ವರ್ಕ್ ಸಮಸ್ಯೆನ ಸಾಲ್ವ್ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಇಂದ *401# ಜೊತೆಗೆ ಒಂದು ಸೀಕ್ರೆಟ್ ನಂಬರ್ ನ ಡಯಲ್ ಮಾಡಿ ಒಂದು ಮಿಸ್ ಕಾಲ್ ಕೊಡಕ್ಕೆ ಹೇಳ್ತಾರೆ. ತುಂಬಾ ಜನ ಸ್ವಲ್ಪನೂ ಹಿಂದೆ ಮುಂದೆ ಯೋಚನೆ ಮಾಡದೆ ತಮ್ಮ ನೆಟ್ವರ್ಕ್ ಸ್ಪೀಡ್ ಆಗುತ್ತೆ ಅಂತ ಅವ್ರು ಹೇಳುವಂತ ನಂಬರ್ ನ ಡಯಲ್ ಮಾಡ್ಬಿಡ್ತಾರೆ. ಜಸ್ಟ್ ಒಂದು ನಂಬರ್ ಡಯಲ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ, ಸ್ವಲ್ಪ ಹೊತ್ತಲ್ಲೇ ವಾಟ್ಸ್ಆಪ್ ಅಲ್ಲಿ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ, ನೀವೊಂದು ಹೊಸ ಡಿವೈಸ್ ಇಂದ ಲಾಗಿನ್ ಮಾಡಿದೀರಾ ಅಂತ. ಇದಾದ್ಮೇಲೆ ನಿಮ್ಮ ವಾಟ್ಸ್ಆಪ್ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಯಾಕಂದ್ರೆ ಅವರು ಹೇಳಿದ ನಂಬರ್ ನ ನೀವು ಡಯಲ್ ಮಾಡಿದಾಗ ನಿಮ್ಮ ಕಾಲ್ ಫಾರ್ವರ್ಡ್ ಆಗೋದಕ್ಕೆ ಶುರುವಾಗುತ್ತೆ. 401 ಆದ್ಮೇಲೆ ನೀವು ಡಯಲ್ ಮಾಡಿರುವಂತ ನಂಬರ್ ಆ ಸ್ಕ್ಯಾಮರ್ ನಂಬರ್ ಆಗಿರುತ್ತೆ. ಇದರಿಂದ ನಿಮಗೆ ಬರ್ಬೇಕಾಗಿರುವಂತಹ ಎಲ್ಲಾ ಕಾಲ್ಗಳು ಅವರಿಗೆ ಹೋಗೋದಕ್ಕೆ ಶುರುವಾಗುತ್ತೆ. ಇದರಿಂದಾನೇ ಆ ಸ್ಕ್ಯಾಮರ್ಸ್ ಗಳು ನಿಮ್ಮ ವಾಟ್ಸ್ಆಪ್ ನ ಲಾಗಿನ್ ಮಾಡ್ತಾರೆ. ಹೆಂಗಂದ್ರೆ ವಾಟ್ಸ್ಆಪ್ ಲಾಗಿನ್ ಕನ್ಫರ್ಮೇಶನ್ ಗೋಸ್ಕರ ನಿಮ್ಗೆ ಬರ್ಬೇಕಾಗಿದಂತ ಕಾಲ್ ಅವ್ರಿಗೆ ಫಾರ್ವರ್ಡ್ ಆಗುತ್ತೆ. ಇದರಿಂದ ನಿಮ್ಮ ವಾಟ್ಸ್ಆಪ್ ಮತ್ತೆ ಅದರಲ್ಲಿರುವಂತಹ ಎಲ್ಲಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಕ್ಸೆಸ್ ಅವ್ರಿಗೆ ಸಿಗುತ್ತೆ. ಇದಾದ್ಮೇಲೆ ಆ ಸ್ಕ್ಯಾಮರ್ಸ್ ನಿಮ್ಮ ಕಾಂಟ್ಯಾಕ್ಟ್ಸ್ ಗಳಿಗೆ ಮೆಸೇಜ್ ಮಾಡಕ್ಕೆ ಶುರು ಮಾಡ್ತಾರೆ. ಅರ್ಜೆಂಟ್ ಸ್ವಲ್ಪ ದುಡ್ಡು ಬೇಕಾಗಿತ್ತು, ಆಮೇಲೆ ವಾಪಸ್ ಕೊಡ್ತೀನಿ ಕೊಡಿ ಅಂತ ಕೇಳ್ತಾರೆ. ಬೇಸಿಕಲಿ ನಿಮ್ಮ ಅಫಿಷಿಯಲ್ ವಾಟ್ಸ್ಆಪ್ ಅಕೌಂಟ್ ಇಂದಾನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಮೆಸೇಜ್ ಹೋಗಿರುತ್ತೆ. ಪಾಪ ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕು ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆ ಅಂತ? ಆ ಹ್ಯಾಕರ್ಸ್ ಕೇಳುವಂತ ಅಮೌಂಟ್ ಕೂಡ ಚಿಕ್ಕದಾಗಿರುತ್ತೆ. ಆದ್ರೆ ನಿಮ್ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿರುವಂತಹ 100-200 ಜನಕ್ಕೆ ಇವರು ಮೆಸೇಜ್ ಮಾಡ್ತಾರೆ. ಅಫ್ಕೋರ್ಸ್ ನನಗೆ ಗೊತ್ತು, ಕೇಳಿದ ತಕ್ಷಣ ಸಾಲ ಕೊಡುವಷ್ಟು ಒಳ್ಳೆ ಫ್ರೆಂಡ್ಸ್ ನಿಮ್ಗಿರಲ್ಲ ಅಂತ. ಒಂದ್ ವೇಳೆ ನಿಮ್ಗೆ ದುಡ್ಡು ಕೊಡುವಂತ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ಅವ್ರಿಗೆ ಯೋಚನೆ ಮಾಡೋಕ್ಕೂ ಸ್ವಲ್ಪನೂ ಟೈಮ್ ಸಿಗಲ್ಲ. ನಿಮ್ಮ ಅರ್ಜೆನ್ಸಿ ನೋಡಿ ಪೇ ಮಾಡ್ಬಿಡ್ತಾರೆ, ಈ ಸ್ಕ್ಯಾಮ್ಗೆ ಬಲಿ ಆಗ್ತಾರೆ. ಯಾವತ್ತೇ ಆಗ್ಲಿ ಒಂದ್ ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ, ಯಾರೇ ಆದ್ರೂ ನಿಮ್ಗೆ ಮೆಸೇಜ್ ಹಾಕಿ ದುಡ್ಡು ಬೇಕು ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಇಮಿಡಿಯೇಟ್ಲಿ ದುಡ್ಡು ಹಾಕ್ಬೇಡಿ. ಫಸ್ಟ್ ನೀವು ದುಡ್ಡು ಕೇಳಿದವ್ರಿಗೆ ಕಾಲ್ ಮಾಡಿ, ಅವರೇ ದುಡ್ಡು ಕೇಳಿರೋದಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಮಾತ್ರನೇ ನಿಮಗ್ ಪೇ ಮಾಡ್ಬೇಕು ಅನ್ಸಿದ್ರೆ ಪೇ ಮಾಡಿ. ಇವತ್ತು ಆನ್ಲೈನ್ ಅಲ್ಲಿ ದುಡ್ಡು ಕಳಿಸೋದು ಎಷ್ಟು ಈಸಿ ಆಗ್ಬಿಟ್ಟಿದೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇಂಥ ಸ್ಕ್ಯಾಮ್ ಗಳಿಗೆ ಬೇಗ ಬಲಿಯಾಗ್ಬಿಡ್ತಾರೆ. ಇಂಥ ಸಿಮಿಲರ್ ಸ್ಕ್ಯಾಮ್ ಗಳು ಫೇಸ್ಬುಕ್ ಅಲ್ಲಿ ತುಂಬಾ ವರ್ಷಗಳಿಂದ ನಡೀತಾ ಇದಾವೆ. ನಿಮ್ಮ ಫೇಸ್ಬುಕ್ ಮೆಸೆಂಜರ್ ಆಪ್ ಗೆ ಯಾವ್ದೋ ಒಂದು ರ್ಯಾಂಡಮ್ ಫ್ರೆಂಡ್ಸ್ ಇಂದ ಒಂದು ಮೆಸೇಜ್ ಬರುತ್ತೆ, ನಿಮ್ದೊಂದು ಫೋಟೋ ಸಿಕ್ಕಿದೆ ಅಥವಾ ಈ ವಿಡಿಯೋದಲ್ಲಿರೋದು ನೀವೇನಾ ಅಂತ ಒಂದು ಲಿಂಕ್ ಕಳಿಸ್ತಾರೆ. ನೀವು ಕ್ಯೂರಿಯಾಸಿಟಿಗೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಹ್ಯಾಕ್ ಆಗ್ಬಿಡುತ್ತೆ. ಆಮೇಲೆ ಮತ್ತದೇ ಸೀನ್ ರಿಪೀಟ್ ಆಗುತ್ತೆ. ನಿಮ್ಮ ಅಫಿಷಿಯಲ್ ಅಕೌಂಟ್ ಇಂದಾನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಮೆಸೇಜ್ ಮಾಡ್ತಾರೆ, ಮತ್ತೆ ದುಡ್ಡು ಕೇಳೋದಕ್ಕೆ ಶುರು ಮಾಡ್ತಾರೆ. ಮಾರ್ಕೆಟ್ ಅಲ್ಲಿರುವಂತಹ ಇನ್ನೂ ಒಂದು ಯೂನಿಕ್ ಸ್ಕ್ಯಾಮ್ ಬಗ್ಗೆ ಹೇಳ್ತೀನಿ. ರೋಡ್ ಅಲ್ಲಿ ಸಿಗುವಂತಹ ಪೆನ್ ಡ್ರೈವ್ ಗಳನ್ನ ತಂದು ಯಾವುದೇ ಕಾರಣಕ್ಕೂ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಗೆ ಕನೆಕ್ಟ್ ಮಾಡಬೇಡಿ. ಯಾಕಂದ್ರೆ ಎಲ್ಲಾ ಪೆನ್ ಡ್ರೈವ್ ಗಳು ರೇವಣ್ಣಂದೇ ಆಗಿರಲ್ಲ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಹ್ಯಾಕರ್ಸ್ ಗಳು ಮಾಲ್ವೇರ್ಸ್ ಇರುವಂತಹ ಪೆನ್ ಡ್ರೈವ್ ಗಳನ್ನ ಬೇಕು ಅಂತಾನೆ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಎಸಿತಾರೆ. ಅದ್ರಲ್ಲಿ ಏನಿದೆ ಅನ್ನೋ ಕ್ಯೂರಿಯಾಸಿಟಿಗೆ ನೀವೇನಾದ್ರೂ ಎತ್ಕೊಂಡು ಹೋಗಿ ಕನೆಕ್ಟ್ ಮಾಡಿದ್ರೆ ಆ ಮಾಲ್ವೇರ್ ನಿಂದ ನಿಮ್ಮ ಸಿಸ್ಟಮ್ ಹಾಳಾಗಿ ಹೋಗುತ್ತೆ. ಒಂದ್ ವೇಳೆ ನಿಮ್ ಸಿಸ್ಟಮ್ ಅಲ್ಲಿ ಒಳ್ಳೆ ಸೆಕ್ಯೂರಿಟಿ ಸಾಫ್ಟ್ವೇರ್ ಇದ್ರೆ ಏನೂ ಆಗಲ್ಲ, ಇಲ್ಲ ಅಂದ್ರೆ ನಿಮ್ಮ ಪರ್ಸನಲ್ ಡಾಟಾ ಕೂಡ ಸ್ಕ್ಯಾಮರ್ ಕೈಗೆ ಸಿಕ್ಕಿ ಮಿಸ್ಯೂಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಿದ್ರೆ ಇಂತಹ ವೆರೈಟಿ ಸ್ಕ್ಯಾಮ್ ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವೇನ್ ಮಾಡ್ಬೇಕು? ಮೊದಲನೇದಾಗಿ ನೆಟ್ವರ್ಕ್ ಇಶ್ಯೂಸ್ ಇರ್ಲಿ ಅಥವಾ ಬೇರೆ ಏನಾದ್ರೂ ಆಗ್ಲಿ, ಯಾರಾದ್ರೂ ನಿಮ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಯಾವುದೇ ನಂಬರ್ ನ ಡಯಲ್ ಮಾಡಕ್ ಹೇಳಿದ್ರೆ ಮಾಡಬೇಡಿ. ಫಸ್ಟ್ ಆ ಕಾಲ್ ಕಟ್ ಮಾಡಿ ನೀವು ಅದರ ಅಫಿಷಿಯಲ್ ಕಸ್ಟಮರ್ ಕೇರ್ ನಂಬರ್ ಗೆ ಕಾಲ್ ಮಾಡಿ ಈ ತರ ನಂಬರ್ ಡಯಲ್ ಮಾಡಕ್ ಹೇಳಿದ್ದು ನೀವೇನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ಅನ್ನೋನ್ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಬೇಡಿ. ಯಾರಾದ್ರೂ ಲಿಂಕ್ ಕಳಿಸಿ ಈ ಫೋಟೋದಲ್ಲಿರೋದು ಅಥವಾ ವಿಡಿಯೋದಲ್ಲಿರೋದು ನೀವೇನಾ ಅಂದ್ರೆ ಸ್ಕ್ರೀನ್ ಶಾಟ್ ಕಳ್ಸಕ್ ಹೇಳಿ, ಅಥವಾ ಏನು ಹೇಳಿದೆ ಸುಮ್ನೆ ಇದ್ಬಿಡಿ. ಆದ್ರೆ ಅವ್ರು ಕಳಿಸುವಂತ ಲಿಂಕ್ ಮಾತ್ರ ಒತ್ಬೇಡಿ. ನಿಮ್ಮ ಆಸೆ ಮತ್ತೆ ಕ್ಯೂರಿಯಾಸಿಟಿಗೆ ಒಂದು ಬೇಲಿ ಹಾಕಿ. ಸಮ್ಟೈಮ್ಸ್ ನಿಮ್ಗೆ ಈ ವಿಡಿಯೋ ಸೂಪರ್ ಆಗಿದೆ ಅಂತ ಒಂದು ಲಿಂಕ್ ಬರ್ಬೋದು. ಆ ವಿಡಿಯೋ ಎಷ್ಟಾದ್ರೂ ಸೂಪರ್ ಆಗಿರ್ಲಿ, ಆ ಲಿಂಕ್ ಕಳಿಸಿರುವಂತ ವ್ಯಕ್ತಿ ನಿಮ್ಗೆ ಪರ್ಸನಲಿ ಗೊತ್ತಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಆ ಲಿಂಕ್ ನ ಒತ್ಬೇಡಿ. ಮತ್ತೆ ಪೆನ್ ಡ್ರೈವ್ ವಿಷಯದಲ್ಲೂ ಅಷ್ಟೇ, ಫ್ರೀ ಆಗಿ ಸಿಕ್ತು ಅಂತ ಜೇಬ್ಗೆ ಹಾಕೋಬೇಡಿ. ಯಾವ ಹೂತದಲ್ಲಿ ಯಾವ ಹಾವಿರುತ್ತೋ ಯಾರಿಗ್ ಗೊತ್ತು. ಸೊ ಯಾವುದೇ ಡಿಸಿಷನ್ಸ್ ತಗೊಳಕ್ ಮುಂಚೆ, ಅದರಲ್ಲೂ ಒಬ್ಬ ಗೊತ್ತಿಲ್ದಿರೋ ವ್ಯಕ್ತಿ ಬಗ್ಗೆ ನಂಬಿಕೆ ಇಡಕ್ ಮುಂಚೆ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಗಳನ್ನ ಇಮಿಡಿಯೇಟ್ ಆಗಿ ಯಾವತ್ತೂ ಶೇರ್ ಮಾಡಬೇಡಿ. ನಂಗೆ ಗೊತ್ತು ಇದೆಲ್ಲ ಹೇಳೋದಕ್ಕೆ ತುಂಬಾ ಈಸಿ, ಮತ್ತಿದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೂ ಸ್ಕ್ಯಾಮ್ ಮಾತ್ರ ಆಗ್ತಾನೆ ಇರುತ್ತೆ. ಯಾಕಿಂಗೆ? ಯಾಕಂದ್ರೆ ಪ್ರತಿ ಸ್ಕ್ಯಾಮ್ ಅಲ್ಲೂ ಒಂದ್ ವಿಷಯ ಮಾತ್ರ ಕಾಮನ್ ಆಗಿರುತ್ತೆ, ಅದೇ ಆಸೆ ಅಥವಾ ಭಯ. ಆಸೆ ಬಗ್ಗೆ ನಿಮಗೆ ಗೊತ್ತೇ ಇದೆ, ನಿಮ್ಗೆ ದುಡ್ಡು ಸಿಗುತ್ತೆ ಅಂತಾನೋ ಅಥವಾ ಕೆಲಸ ಸಿಗುತ್ತೆ ಅಂತಾನೋ, ನಂಬಕ್ಕೆ ಆಗದೆ ಇರುವಂತ ಬೆಲೆಗೆ ಏನೋ ಕೊಡ್ತೀವಿ ಅಂತಾನೋ ಆಸೆ ಹುಟ್ಟಿಸಿ ಸ್ಕ್ಯಾಮ್ ಮಾಡೋದು. ಅದೇ ಭಯದ ಬಗ್ಗೆ ನೋಡೋದಾದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ಬ್ಲಾಕ್ ಆಗುತ್ತೆ ಅಂತಾನೋ, ಸಿಮ್ ಡಿಆಕ್ಟಿವೇಟ್ ಆಗುತ್ತೆ ಅಂತಾನೋ, ಹಿಂಗೆ ಏನೇನೋ ಹೇಳಿ ಹೆದರಿಸ್ತಾರೆ. ಇಂತ ಇನ್ಕನ್ವೀನಿಯನ್ಸ್ ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಹೋಗಿ ನಾವು ಸ್ಕ್ಯಾಮರ್ಸ್ ಬಲೆಗೆ ಬಿದ್ಬಿಡ್ತೀವಿ. ನಿಮ್ಮ ಎಮೋಷನ್ ಗಳನ್ನ ಬಳಸ್ಕೊಂಡು ಸ್ಕ್ಯಾಮರ್ಸ್ ಹೆಂಗ್ ಸ್ಕ್ಯಾಮ್ ಮಾಡ್ತಾರೆ ಅನ್ನೋದಕ್ಕೆ
ನಾನೊಂದು ಸಪರೇಟ್ ವಿಡಿಯೋನೇ ಮಾಡಿದ್ದೀನಿ. ನೀವಿನ್ನು ಅದನ್ನ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋದ ಕೊನೆಗೆ ಎಂಡ್ ಸ್ಕ್ರೀನ್ ಅಲ್ಲಿ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ. ಹ್ಯಾವ್ ಐ ಬೀನ್ ಪಾಂಡ್ ಅಂತ ಒಂದು ವೆಬ್ಸೈಟ್ ಇದೆ. ಇಲ್ಲಿ ನೀವು ನಿಮ್ಮ ಇಮೇಲ್ ಐಡಿನ ಚೆಕ್ ಮಾಡಬಹುದು. ರೀಸೆಂಟ್ ಯಾವ್ದಾದ್ರು ಲೀಕ್ಸ್ ಗಳಲ್ಲಿ ನಿಮ್ಮ ಇಮೇಲ್ ಐಡಿ ಲೀಕ್ ಆಗಿದೆಯಾ ಅಂತ ನೋಡಬಹುದು. ಒಂದು ವೇಳೆ ನಿಮ್ಮ ಇಮೇಲ್ ಐಡಿ ಇಲ್ಲೇನಾದ್ರೂ ಕಾಣಿಸಿದ್ರೆ ಡೋಂಟ್ ವರಿ, ಜಸ್ಟ್ ನಿಮ್ಮ ಪಾಸ್ವರ್ಡ್ ನ ಚೇಂಜ್ ಮಾಡಿ. ಮತ್ತೆ ನಿಮ್ಗೇನಾದ್ರೂ ಸ್ಕ್ಯಾಮ್ ಆಗಿದ್ರೆ ಅಥವಾ ಯಾರಾದ್ರೂ ಸ್ಕ್ಯಾಮ್ ಮಾಡೋ ಪ್ರಯತ್ನ ಮಾಡಿದ್ರು ಅದನ್ನ ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ ಅಲ್ಲಿ ರಿಪೋರ್ಟ್ ಮಾಡಿ. ಅಪರಾಧಿಗಳನ್ನ ಐಡೆಂಟಿಫೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ ಅವ್ರ ವಿರುದ್ಧ ಆಕ್ಷನ್ ತಗೋಬೇಕು. ಯು ನೋ ವಾಟ್, ಜಗತ್ತಲ್ಲಿ ಭಾರತೀಯರೇ ಹೆಚ್ಚಾಗಿ ಇಂಥ ಸ್ಕ್ಯಾಮ್ ಗಳನ್ನ ಮಾಡ್ತಿದ್ದಾರೆ. ಅದು ಬರೀ ಇಂಡಿಯನ್ಸ್ಗೆ ಮಾತ್ರ ಅಲ್ಲ, ಫಾರಿನರ್ಸ್ಗೂ ಕೂಡ ಹಿಂಗೆ ಸ್ಕ್ಯಾಮ್ ಮಾಡ್ತಾರೆ. ಟೆಕ್ ಸಪೋರ್ಟ್ ಅಂತ ಹೇಳ್ಕೊಂಡು ಸೀನಿಯರ್ ಸಿಟಿಸನ್ಸ್ ಗಳಿಗೆ ಕಾಲ್ ಮಾಡಿ ಅವರ ಬ್ಯಾಂಕ್ ಅಕೌಂಟ್ ಗಳನ್ನ ಹ್ಯಾಕ್ ಮಾಡ್ತಾರೆ. ಇದರಲ್ಲಿ ತುಂಬಾ ಬೇಜಾರಾಗುವಂತ ವಿಷಯ ಏನಂದ್ರೆ ಇಂತಹ ಕೆಲವು ಡ್ಯಾಶ್ ನನ್ ಮಕ್ಕಳಿಂದ ಇಡೀ ಭಾರತದ ಹೆಸರು ಹಾಳಾಗ್ತಿದೆ. ಯಾಕಂದ್ರೆ ನಾನ್ ನಂಬ್ತೀನಿ, ಯಾವುದೇ ಒಬ್ಬ ವ್ಯಕ್ತಿಗೆ ಒಂದ್ಸಲ ಸ್ಕ್ಯಾಮ್ ಆದ್ರೆ ಆ ವ್ಯಕ್ತಿ ಇನ್ಯಾವತ್ತೂ ಬೇರೆಯವ್ರನ್ನ ನಂಬೋದೇ ಇಲ್ಲ. ಟೆಕ್ನಾಲಜಿ ಅಂದ್ರೇನೆ ಭಯ ಪಡಕ್ಕೆ ಶುರು ಮಾಡ್ತಾರೆ, ಅಂಡ್ ದಟ್ ಇಸ್ ರಾಂಗ್. ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡಿ, ಯಾಕಂದ್ರೆ ಇಂಥ ಸ್ಕ್ಯಾಮ್ ಗಳನ್ನ ಎಕ್ಸ್ಪೋಸ್ ಮಾಡುವಂತ ಅನಿವಾರ್ಯತೆ ತುಂಬಾನೇ ಇದೆ. ಇದರಿಂದ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಫ್ಯೂಚರ್ ನಲ್ಲಿ ಇಂಥ ಸ್ಕ್ಯಾಮ್ ಗಳಿಂದ ಬಚಾವ್ ಆಗಬಹುದು. ಇಂಥ ಮತ್ತೊಂದಿಷ್ಟು ವಿಡಿಯೋಸ್ ಬೇಕು ಅಂದ್ರೆ ಈಗಲೇ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ.